ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೆ ತುಂಬ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೆಡ್ಮಿ ನೋಟ್ 7ನ ಕ್ಯಾಮ್ರಾ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮತ್ತು ಕೆಲವೊಂದು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕಾಗಿದೆ. ಸೊ ನೀವೇನಾದ್ರು ರೆಡ್ಮಿ ನೋಟ್ 7ನ ಕೊಳ್ತಾ ಇದ್ದೀರಾ, ಮತ್ತು ನಮ್ಮ ಭಾರತದಲ್ಲಿ ರೆಡ್ಮಿ ನೋಟ್ 7ನಲ್ಲಿ ಏನಕ್ಕೆ 48 ಮೆಗಾ ಪಿಕ್ಸೆಲ್ ಕೊಡಿಲ್ಲ ಅಂತ ತುಂಬ ಒಂದು ಕ್ವಶನ್ ನಾನು ಕೇಳ್ಕೊಂಡಿದ್ದೀನಿ. ಮತ್ತು ರೆಡ್ಮಿ ನೋಟ್ 7 ಪ್ರೋ ತೊಗೊಳಕ್ಕೆ ಹೋಗ್ಬಿಡಿ, ಅಲ್ಲಿ 48 ಮೆಗಾ ಪಿಕ್ಸೆಲ್ ನಿಮಗೆ ಸಿಗ್ತಾ ಇಲ್ಲ, ಸೊ 12 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ. ಸೊ ಅದು ಇದು ರೀತಿ ಅಂತ ನಾನು ತುಂಬ ಒಂದು ಕಮೆಂಟ್ಸ್ಗಳನ್ನ ಕೇಳಿದ್ದೀನಿ. ಹೀಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೀವು ಒಂದು ನೋಟ್ 7 ಆಗಿರಲಿ ಅಥವಾ ನೋಟ್ 7 ಪ್ರೋ ಕೊಳ್ತಾ ಇದ್ದೀರಾ ಅಂದರೆ ಈ ಒಂದು ಕ್ಯಾಮ್ರಾ ಕನ್ಫ್ಯೂಷನ್ ಇದೆ, ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ 2 ವಿಡಿಯೋಗಳಲ್ಲಿ ರೆಡ್ಮಿ ನೋಟ್ 7 ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. 48 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ, ಕೇವಲ 10,000 to 11,000 ರೂಪಾಯಿಗೆ ನಮ್ಮ ಭಾರತದಲ್ಲಿ ಕೂಡ ಬರ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಒಂದು ಟೈಮ್ನಲ್ಲಿ ಚೈನಾದಲ್ಲಿ ಈ ಒಂದು ರೆಡ್ಮಿ ನೋಟ್ 7ನ ಬಿಡುಗಡೆ ಮಾಡಿದ್ರು. ಅಲ್ಲಿ 48 ಮೆಗಾ ಪಿಕ್ಸೆಲ್ ಸ್ಯಾಮ್ಸಂಗ್ನ GM1 ISO7 ಸೆನ್ಸರ್ನ ನೋಡ್ತಾ ಇದ್ವಿ. ಅದೇ ಒಂದು ಫೋನ್ ನಮ್ಮ ಭಾರತದಲ್ಲಿ ಇನ್ನೊಂದು ಲಾಂಚ್ ಆಗ್ತಿದೆ ನಾವು ಅನ್ಕೊಂಡಿದ್ವಿ. ಅದಷ್ಟು ರೂಮರ್ಸ್ ನ್ಯೂಸ್ ಆಗಿತ್ತು. ಬಟ್ ನಮ್ಮ ಭಾರತದಲ್ಲಿ ಬಂದಿರೋ ಫೋನ್ ಬೇರೆ, ಮತ್ತು ಚೈನಾದಲ್ಲಿ ಲಾಂಚ್ ಆಗಿರೋ ಫೋನೇ ಬೇರೆ. ಚೈನಾದಲ್ಲಿ 48 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ, ಅದರ ಬೆಲೆ 10,500 ರೂಪಾಯಿ. ನಮ್ಮ ಭಾರತದಲ್ಲಿ ಇಲ್ಲಿ 12 ಮೆಗಾ ಪಿಕ್ಸೆಲ್ ಮಾತ್ರ ಕೊಡ್ತಾ ಇದ್ದಾರೆ, ಇದರ ಬೆಲೆ 10,000 ರೂಪಾಯಿ. ಇನ್ನು 48 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾ ನಿಂತು ಚೈನಾದಲ್ಲಿರೋ ಫೋನ್, ಅದೇ ಒಂದು ಫೋನ್ನ ಯುರೋಪ್ನಲ್ಲಿ ಕೂಡ 11,000 ರೂಪಾಯಿಗೆ ನೋಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವು ಮಿಸ್ ಮಾಡ್ಕೊಳ್ತಾ ಇದೀವಲ್ಲ, ನಮಗೆ 48 ಮೆಗಾ ಪಿಕ್ಸೆಲ್ ನಮಗೂ ಕೂಡ 10,500 ರೂಪಾಯಿಗೆ ಸಿಗ್ಬೋದಿತ್ತು, 11,000 ರೂಪಾಯಿಗೆ ಸಿಗ್ಬೋದಿತ್ತು. ಬಟ್ ನಾವು ಇದನ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾದರೆ Xiaomi ಏನಕ್ಕೆ ಹೀಗೆ ಮಾಡ್ತು, ಇದರಿಂದ ಏನೊಂದು ಕಾರಣಗಳಿದೆ, ಮತ್ತು ಆ ಕ್ಯಾಮ್ರಾದಲ್ಲಿ ಏನಾದರೂ ನಮಗೆ ಮೋಸ ಆಗ್ತಿದೆಯಾ, ರೆಡ್ಮಿ ನೋಟ್ 7 ಪ್ರೋಲಿ ಕೂಡ ಇದೇ ಒಂದು ಕ್ಯಾಮ್ರಾ ಇದೆಯಾ ಅಂತ ತುಂಬ ಜನ ನೀವೊಂದು ಕಮೆಂಟ್ಸ್ ನನಗೆ ತಿಳಿಸ್ಕೊಟ್ಟಿದ್ರಿ. ಸೊ ಕೆಲವೊಂದು ಪಾಯಿಂಟ್ಸ್ ಮತ್ತು ಕೆಲವೊಂದು ರೀಸನ್ಸ್ಗಳನ್ನ ನನ್ನದು ಒಪಿನಿಯನ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ಪಾಯಿಂಟ್ ನಂಬರ್ 1, ರೆಡ್ಮಿ ನೋಟ್ 7 ಭಾರತದಲ್ಲಿ ಲಾಂಚ್ ಆಗಲಿಲ್ಲ ಕಾರಣಪ್ಪ ಅಂದರೆ ಒಂದು ಕಾಂಪಿಟೇನಕ್ಕೆ ಅಂದರೆ ಇವಾಗ ಸ್ಯಾಮ್ಸಂಗ್ನವರು M20, M30, A30, A50 ಈ ಒಂದು ಫೋನ್ಸ್ಗಳನ್ನೆಲ್ಲ ಬಿಡುಗಡೆ ಮಾಡಿದ್ರು. ಇದು ಒಂದು ಮಿಡ್ ರೇಂಜ್ನಲ್ಲಿ ಬಿಟ್ಟಿದ್ದಾರೆ. ಇನ್ನು ನಾರ್ಮಲ್ ಆಗಿ Xiaomi ಕೂಡ ಅದೇ ಒಂದು ಫೀಚರ್ಸ್ಗಳನ್ನ ಸೇಮ್ ಎಟ್ ಅ ಟೈಮ್ ಇಲ್ಲಿ ಏನಾದರೂ ಕೊಟ್ಟರಪ್ಪ ಅಂತಂದರೆ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಆಗಬೇಕಲ್ವ. 48 ಮೆಗಾ ಪಿಕ್ಸೆಲ್ ಕೊಡ್ತಿದ್ರಪ್ಪ ಅಂದರೆ ಆ ಒಂದು ಸೆನ್ಸರ್ಲಿ ಒಂದು ಪಕ್ಕ ಒಂದು ಸ್ವಲ್ಪ ಜಾಸ್ತಿ ಪ್ರೈಸ್ನ ನಾವು ನೋಡ್ತಾ ಇದ್ವಿ. ಸೊ ಹೀಗಾಗಿ Xiaomiನವರು ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾರಪ್ಪ ಅಂತಂದರೆ, ಒಂದು ಕಮ್ಮಿ ಬೆಲೆಯಲ್ಲಿ ಸ್ಮಾರ್ಟ್ಫೋನ ಲಾಂಚ್ ಮಾಡೋದು, ಇನ್ನೊಂದು ಹೈ ಸ್ಪೆಸಿಫಿಕೇಶನ್ ಇಟ್ಟು ಒಂದು ಮಿಡ್ ರೇಂಜಲ್ಲಿ ಒಂದು ಒಳ್ಳೆ ಫೋನ್ನ ಕೊಡೋದು. ಇವಾಗ ನಿಮಗೆಲ್ಲ ಗೊತ್ತು, ನಾನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಎಷ್ಟು ಜನಕ್ಕೆ ಗೊತ್ತು, ರೆಡ್ಮಿ 4 ಬಂದಿದೆ, ರೆಡ್ಮಿ 5 ಬಂದಿದೆ, ರೆಡ್ಮಿ 6 ಕೂಡ ಬಂದಿದೆ. ಬಟ್ ನೋಟ್ ಸೀರೀಸ್ನಲ್ಲೂ ಜಾಸ್ತಿ ಗಮನ ಕೊಡ್ತಾ ಇದ್ವಿ. ರೆಡ್ಮಿ ನೋಟ್ ನೋಡಿದ್ವಿ, ನೋಟ್ 4 ನೋಡಿದ್ವಿ, ನೋಟ್ 5 ಪ್ರೋ ನೋಡಿದ್ವಿ, ನೋಟ್ 6 ಪ್ರೋ ನೋಡಿದ್ವಿ. ಸೊ ಈ ಒಂದು ಫೋನ್ಸ್ಗಳು ಒಂದು ಹೈ ಸ್ಪೆಸಿಫಿಕೇಶನ್ ವಿತ್ ಒಂದು ಬಜೆಟ್ ರೇಂಜಲ್ಲಿ ತುಂಬ ಒಂದು ಒಳ್ಳೆ ಹವಾ ಮಾಡ್ಕೊಳ್ತು. ಸೊ ಇಲ್ಲಿ ಕೂಡ ಸೇಮ್ ನೋಡ್ತಾ ಇದ್ವಿ. ಬಜೆಟ್ ರೇಂಜ್ನಲ್ಲಿ ಈ ಒಂದು ರೆಡ್ಮಿ ನೋಟ್ 7 ಕೂಡ ಬೆಂಕಿ ಗೈಸ್, ಇದು ಕೂಡ ಒಂದು ಒಳ್ಳೆಯ ಫೋನ್ ಇದೆ. ಪ್ರೊಸೆಸ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ಫೋನ್. ಬಟ್ ಕ್ಯಾಮ್ರಾದಲ್ಲಿ ತುಂಬ ಒಂದು ಕಮ್ಮಿಗಳನ್ನ ನೋಡ್ತಾ ಇದೀವಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ನಾನು ಕೂಡ ಇದರೊಂದು ಕ್ಯಾಮ್ರಾ ಕಂಪೇರ್ನ ಮಾಡ್ತೀನಿ. ಬಟ್ Xiaomi ಇದೇ ರೀತಿ ಮಾಡುತ್ತೆ, ಪ್ರತಿ ವರ್ಷ 2 ಡಿವೈಸ್ಗಳನ್ನ ಲಾಂಚ್ ಮಾಡುತ್ತೆ. ಒಂದು ಕಮ್ಮಿ ಸ್ಪೆಸಿಫಿಕೇಶನ್ ಇರುತ್ತೆ, ಒಂದು ಹೈ ಸ್ಪೆಸಿಫಿಕೇಶನ್ ಕೊಟ್ಟು ಒಂದು ಬಜೆಟ್ ರೇಂಜ್ ಕೊಟ್ಟಿರ್ತಾರೆ, ಮತ್ತು ಹಲವಾರು ಫೀಚರ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಹೀಗಾಗಿ ರೆಡ್ಮಿ ನೋಟ್ 7 ಪ್ರೋನ ಒಂದು ಪ್ರೈಸ್ ಕಮ್ಮಿ ಆಗಬಾರ್ದಪ್ಪ, ಮತ್ತು ಇದರ ಒಂದು ಸೇಲ್ಸ್ ಕಮ್ಮಿ ಆಗಬಾರ್ದಪ್ಪ ಅಂದ್ಕೊಂಡು ಇಲ್ಲಿ ನಮಗೆ ರೆಡ್ಮಿ ನೋಟ್ 7ನಲ್ಲಿ ಕೂಡ 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೊಟ್ಟಿಲ್ಲ. ಎರಡರಲ್ಲೂ ಕೂಡ 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಅವರು ಕೊಡ್ಬೋದಿತ್ತು. ಬಟ್ ಎರಡರ ಒಂದು ಕಮ್ಮಿ ಜಾಗ, ಇದರಲ್ಲಿ ಕೂಡ 48 ಸಿಗ್ತಾ ಇದಲ್ವಾ ಅಂತ ಎಲ್ಲರೂ ರೆಡ್ಮಿ ನೋಟ್ 7ನ ಪರ್ಚೇಸ್ ಮಾಡಿದ್ರೆ ಇನ್ನು ನೋಟ್ 7 ಪ್ರೋ ಯಾರು ಪರ್ಚೇಸ್ ಮಾಡ್ತಾರಪ್ಪ ಅಂತ ಅನ್ಕೊಂಡು Xiaomi ಒಂದು ಪ್ಲಾನ್, ಅಥವಾ ನನ್ನ ಅನಿಸಿಕೆ ಅನಿಸ್ತಾ ಇದೆ ನನಗೆ, ಹೀಗೆ Xiaomi ಮಾಡಿದೆ ಅಂತ. ಇನ್ನು ಸೆಕೆಂಡ್ ಪಾಯಿಂಟ್ ಬರುತ್ತೆ, ಈ ಒಂದು ಫೋನ್ಗಳ ಟ್ಯಾಕ್ಸಸ್. ಎಕ್ಸಾಂಪಲ್, ನಾನಿವಾಗ ಈ ಒಂದು ಚೈನಾದಲ್ಲಿ ಇನ್ನೊಂದು ಲಾಂಚ್ ಆಗಿದೆ 48 ಮೆಗಾ ಪಿಕ್ಸೆಲ್ ಜೊತೆ ರೆಡ್ಮಿ ನೋಟ್ 7, ಅದನ್ನು ನಾನು ಪರ್ಚೇಸ್ ಮಾಡಿ ಇಲ್ಲಿ ಕೂತು ಆರ್ಡರ್ ಮಾಡ್ಕೊಂಡಪ್ಪ ಅಂದರೆ ನನಗೆ ಕಸ್ಟಮ್ ಡ್ಯೂಟಿ ಕೊಡಬೇಕಾಗತ್ತೆ. 2,000 to 3,000 ರೂಪಾಯಿ ನನ್ನಿಂದ ಕಸ್ಟಮ್ ಡ್ಯೂಟಿ ಕೊಟ್ಟರೆ ಈ ಒಂದು ಫೋನ್ನ ಬೆಲೆ 10,500 ರೂಪಾಯಿ ಪ್ಲಸ್ 3,000 ರೂಪಾಯಿ, ಅಂದರೆ ನನಗೆ ಅಲ್ಲಿಂದ ಒಂದು 13,500 ಅಥವಾ 14,500 ರೂಪಾಯಿ ಈ ಒಂದು ಫೋನ್ ಸಿಗುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಸ್ಮಾರ್ಟ್ ಫೋನ್ ಅಂದೇ ಒಂದು ಕಸ್ಟಮ್ ಡ್ಯೂಟಿ ಅಥವಾ ಒಂದು ಟ್ಯಾಕ್ಸಸ್ನ ಕೊಟ್ಟು Xiaomi ನಮ್ಮ ಭಾರತದಲ್ಲಿ ಫೋನ್ಸ್ಗಳನ್ನ ಸೇಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಗೈಸ್, ಇವಾಗ 12,500 ಅಥವಾ 13,000 ರೂಪಾಯಿಗೆ ಒಂದು ರೆಡ್ಮಿ ನೋಟ್ 7 ಕೂಡ ಬಂತು. ನೋಟ್ 7 ಪ್ರೋಲಿ ಕೂಡ 48 ಮೆಗಾ ಪಿಕ್ಸೆಲ್ ಸಿಗ್ತಾ ಇದೆ. ಸೊ ಇದರ ಬೆಲೆ ಜಾಸ್ತಿ ಆಗ್ತಾ ಇದೆ ಅಲ್ವಾ, ಮತ್ತೆ ಎರಡೂ ಸೇಮ್ ಫೋನ್ ಆದಾಗುತ್ತೆ. ಸೊ ಇಂಥ ಟೈಮಲ್ಲಿ ಟ್ಯಾಕ್ಸಸ್ನ ಪ್ರಾಬ್ಲಮ್ ಕೂಡ ಇತ್ತು. ಅದಕ್ಕಾಗಿ ಈ ಒಂದು ಸೆನ್ಸರ್ನ ತೆಗೆದಿದ್ದೀರಾ ಅನ್ಕೋತಾ ಇದ್ದೀನಿ. 10,000 ರೂಪಾಯಿಗೆ ಒಂದು ಫೋನ್ ಮತ್ತು 14,000 ರೂಪಾಯಿಗೆ ಒಂದು ಫೋನ್ ಅಂದರೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಎರಡೂ ಫೋನ್ಸ್ಗಳನ್ನ ಜನ ಪರ್ಚೇಸ್ ಮಾಡ್ತಾರೆ, ಮತ್ತು ಇದರಲ್ಲಿ ನೋಟ್ 7 ಪ್ರೋ ಜಾಸ್ತಿ ಸೇಲ್ ಆಗುತ್ತೆ. ಸೊ ಈ ಒಂದು ರೀಸನ್ ಕೂಡ ಆಗಿರ್ಬೋದು ಅನ್ಕೊಳ್ತಾ ಇದ್ದೀನಿ.
ಇನ್ನು ಶೋಮಿಗೆ ಕಾಂಪಿಟೇಟ್ ಮಾಡೋಕ್ಕೆ ಕೂಡ ತುಂಬ ಕಂಪ್ನಿಗಳೆಲ್ಲ ವೇಟ್ ಮಾಡ್ತಿದ್ದಾರೆ. ಸ್ಯಾಮ್ಸಂಗ್ನವರು ಕೂಡ ಬಜೆಟ್ ರೇಂಜಲ್ಲಿ ಕೈ ಹಾಕಿದ್ದಾರೆ, ರಿಯಲ್ಮಿನವರು ಇದ್ದಾರೆ, ಓಪೋನವರು ಇದ್ದಾರೆ, ಮತ್ತು ಐಸಸ್ನವರು ಕೂಡ ಹಲವಾರು ಸ್ಮಾರ್ಟ್ಫೋನ್ಗಳನ್ನ ಒಂದು ಕಾಂಪಿಟೇಟ್ ರೇಂಜ್ನಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಇಂಥ ಟೈಮ್ನಲ್ಲಿ ಒಂದು ಕಮ್ಮಿ ಬೆಲೆಗೆ ಒಂದು ರೆಡ್ಮಿ ನೋಟ್ಸನ್ನು ಬಿಡುಗಡೆ ಮಾಡಿದ್ರೆ, ಮತ್ತು ಒಂದು ಮಿಡಲ್ ರೇಂಜ್ನಲ್ಲಿ ಒಂದು ಹೈ ಸ್ಪೆಸಿಫಿಕೇಚರ್ ಒಂದು ಒಳಗಡೆ ಇರೋದು ಫೋನ್ 48 ಮೆಗಾ ಪಿಕ್ಸೆಲ್ ಒಂದು ಆಫೀಸಿಯಲ್ ಸಪೋರ್ಟ್ ಇದೆ ಗೈಸ್. ಇಲ್ಲಿ ನಿಮಗೆ ಯಾವುದೇ ಒಂದು ಸಪೋರ್ಟ್ ಇಲ್ಲ, ಪಿಕ್ಸೆಲ್ ಬಿನ್ನಿಂಗ್ ಇಲ್ಲ, ಅಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದೆ. ಆ ಒಂದು ಕ್ಯಾಮ್ರಾನೇ ಬೇರೆ ಮತ್ತು ಈ ಒಂದು ಕ್ಯಾಮ್ರಾನೇ ಬೇರೆ. ನಮಗೆ ಅಲ್ಲಿಂದ ಸೋನಿನ IMX586 ಒಂದು ಸೆನ್ಸರ್ ನೋಡ್ತಾ ಇದ್ವಿ, ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಸೊ ಆಕ್ಚುಲ್ ಆಗಿ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ನೋಡ್ಕೊಳ್ಬೋದು. ತುಂಬ ಒಂದು ಒಳ್ಳೆ ಕ್ರಿಸ್ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ಫೋಟೋ ನೋಡ್ಕೋಬಹುದು. ಮತ್ತು ಇದರ ಒಂದು ಕ್ವಾಲಿಟಿ ತಕ್ಕ ಹಾಗೆ ಇಲ್ಲಿಂದ ಒಂದು 40, 60 ಅಥವಾ ಒಂದು 20-25 MB ತನಕ ಇದರ ಒಂದು ಫೋಟೋಗಳನ್ನ ನೋಡ್ಕೋತೀವಿ. ಇದರೆಲ್ಲ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೋಟ್ 7 Pro ನಿಮಗೆ ಒಂದು ಆಕ್ಚುವಲ್ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ನೋಡ್ತಾ ಇದ್ವಿ. ಇಲ್ಲಿ ಯಾವುದೇನು ಮೋಸ ಇಲ್ಲ, ಏನೂ ಇಲ್ಲ ಗೈಸ್, ಪಿಕ್ಸೆಲ್ ಬಿನ್ನಿಂಗ್ ಇಲ್ಲ ಮತ್ತು ಏನೂ ಇಲ್ಲ. ಆ್ಯಕ್ಚುಲ್ ಒಂದು 48 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ತಿಳ್ಕೊಬೋದು. ಸೊ ನೀವು ತುಂಬ ಜನರಿಗೆ ಕಮೆಂಟ್ಸ್ನಲ್ಲಿ ತಿಳಿಸ್ಕೊಟ್ಟಿದ್ರಿ, ಅದಕ್ಕೆ ನಾನು ಇದನ್ನು ವಿಡಿಯೋನ ಮಾಡಿದ್ದೆ, ನಿಮಗೆಲ್ಲ ತಿಳಿಸ್ಕೊಟ್ಟೆ. ಸ್ವಲ್ಪ ಏನೋ ಕ್ಲಿಯರಿಫಿಕೇಶನ್ ಸಿಕ್ಕಿರ್ಬೋದು ಅನ್ಕೋತಾ ಇದ್ದೀನಿ. ಮತ್ತು ನೋಟ್ 7ನಲ್ಲಿ ನಾವು ಒಂದು ಏನಕ್ಕೆ 48 ಮೆಗಾ ಪಿಕ್ಸೆಲ್ ಕೊಡಲಿಲ್ಲ, ನಿಮ್ಗೆ ಅನಿಸುತ್ತೆ? ನಿಮಗೂ ಕೂಡ ಸ್ವಲ್ಪ ಏನಾದರೂ ಕ್ವಶನ್ಸ್ ಇರುತ್ತಲ್ಲ, ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಅಂತ ನಮ್ಮ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಕಲಿತಾ ಇರಿ. ಟೇಕ್ ಕೇರ್. Peace.